ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇಲ್ಲಿ ನೋಡ್ರಿಪ್ಪ ನಮ್ಮ ಹೀರಾಮ್ ಎಷ್ಟು ಚಂದ ಆಗೈತ್ರಿ. ಅಲ್ಲಿ ಅಜ್ಮೀರಾಗ ಈಕಿಗೊಂದು, ಆಮೇಲೆ ನಮ್ಮ ಸೋನುಗೂ ಡ್ರೆಸ್ ಕೊಡ್ಸಿದ್ದಾರೆ. ಇದನ್ನ ಇವು ಭಾಳ ಇಷ್ಟ ಆಗಿದ್ರು ನನಗೆ. ಈಗ ಹಾಕಿ ಹೊಡ್ರಿ ಅವರು ಎಷ್ಟು ಚಂದ ಕಾಣಕತ್ತೈತಿ. ಮಸ್ತ್ ಅಮ್ಮ, ಅಚ್ಚವ ಸೂಪರ್ ಬಾಲ್ ಮಸ್ತ್ ಆಗೈತ್ರಿ. ಇದ್ದಿದ್ದಿಲ್ಲ ನೋಡ, ಆರಾಮ್ ಇದ್ದಿದ್ದಿಲ್ಲ. ಹೋಗಿ ಕರ್ಕೊಂಡ್ ಹೋಗಿ ಈಗ ಇಂಜೆಕ್ಷನ್ ಮಾಡ್ಸ್ಕೊಂಬ ಆರಾಮ್ ಆದ್ರ ನೋಡು. ಕುಂದ್ರಮ್ಮ ಬಂದಿಲ್ಲ ಹೀರಾಮ್ ಬಂದಿದ್ಲ. ನೀ ಡ್ರೆಸ್ ಹಾಕಿ ಕಳ್ಸಿದ್ದಲ್ಲ, ಮಸ್ತ್ ಆಗೈತೆ ಡ್ರೆಸ್, ಚಂದ ಆಗೈತೆ. ಇವ್ರು ವಿಡಿಯೋ ಮಾಡ್ತಾರ ನೋಡ, ಶಾರ್ಟ್ ವಿಡಿಯೋ ಹಾಕಾರ ರೆಡಿ ಮಾಡಿದ್ವಿ, ಚಂದ ಆಗೈತೆ. ತಕೊಂದಿನಕ್ಕೆ ವಿಡಿಯೋ. ಯಾಸ್ಮಿನ್ ಲೈಟ್ ಚಾಚೆ ಬರ್ರಿ ಬರ್ರಿ. ಅವ್ರ ಚಾಚಾ ಹಗ್ಲಿ ಪತ್ತಾಸ ಅಲ್ಲಿ ಇರ್ತದ್ರಿ ಅವ್ರ ಕಣ್ ಮುಂದ. ಇವತ್ ಮ್ಯಾಲ ಬಂದಾರ ಮಕ್ಕೊಂದ ಬಿಟ್ರಲ್ಲ, ಅದಕ್ಕೆ ಇಬ್ರು ಅಡ್ಬಿಡ್ಸ್ಕೊಂಡ್ ಬಂದಾರ. ಚಾಚಾ ಯಾಗ ತಳಗ ಬಂದಿಲ್ಲ ಅಂತಂದ ಹೇಳಿ ಸಣ್ಣ ಆಮ ಇಕ್ಕಿನೂ ಹತ್ತಾಳ, ನಾವಿಬ್ರು ಅಕ್ಕ ಹತ್ತಿಂದ ಇವ್ರ ಏನೋ ಪ್ಲಾನ್ ನಮ್ಮನೆ ಹಬ್ಬ ಅಂತೂ ಮಸ್ತ್ ಆತೆ. ಈಗೆಲ್ಲ ಹೋಗೋದ ಹೋಗಂಡ ಅಮ್ಮ ಭೇಟಿಯಾಗಿ ಅವ್ರಿಗೊಂದಿಟ್ಟು ಸುರ್ಕುಂಬ, ಆಮೇಲೆ ಅನ್ನ ಕಟ್ಕೊಳಕತ್ತೇನ್ರಿ, ಕೊಟ್ಟು ಬರಂಗ ಅವ್ರಿಗೂ ಅಮ್ಮ. ನೋಡ್ರಿ ಈಗ ತಳಗ ಯಾರು ಹೊಂಟವಿಪ್ಪ ಅಂತ ಹೇಳಿದ್ರು ನಾವು. ನಮ್ಮ ಆಶಾ, ಸನಾ, ನಜ್ಮಾ, ಜೈರಾ ಮತ್ತು ಯಾರು ಬರ್ತಾರೋ ನೋಡೋಣಂತೆ. ಯಾರೇ ಬರತ್ತಾರ, ಒಟ್ಟು ಬರಾಕತ್ತಾರ ಎಲ್ಲಾರ. ಇದನ್ನ ಒಂದು ಡಬ್ಬ್ಯಾಗ ಸುರ್ಕೊಂಬನ ಇದೆ. ಒಂದು ಡಬ್ಬ್ಯಾಗ ಚಿಕನ್ ಪಲ್ಯ ಒಗ್ಗರಣೆ ಅನ್ನ. ಕಟ್ಟಗೋದಂದ್ರೆ ಫಟ್ ಅಂತ ಹೋಗಿ ಸಟ್ ಅಂತ ಬರೋಣ. ತವನ ನೀನು ರೆಡಿ ಆಗೈತಿ? ರೆಡಿ ಆಗ್ಯಾನ ಮುಂಜಾನೆ ಪಪ್ಪ. ಮುಂಜಾನೆ ಆಗೈತಿ ರೆಡಿ ನೀನು? ಮತ್ತೆ ಈ ನಮಾಜಿಗೆ ಹೋಗಿದ್ರಲ್ಲ ಅವಾಗ ರೆಡಿ ಆಗ್ಯಾನ. ಹೌದಾ? ಸಾನ್ಯದಿದ್ದಿ? ಅದ ಅಲ್ಲಿ ತಲೆಗೆ ಹೋಗ್ಯಾಳಕ್ಕಿ. ಹೌದಾ? ಹೊಂಟಿರಿಪ್ಪ ನಡ್ಕೊಂತ ಹೋಗೋದ್ರ ಮಜಾ ಎದ್ರಾಗೂ ಇಲ್ಲ ನೋಡಿ. ಅದ್ರಾಗ ಹೂವಿ ಅಂತ ಮಂದಿ ಇರ್ಬೇಕು, ನಡ್ಕೊಂತ ಹೊಂಟಿರ್ಬೇಕು, ಮಸ್ತ್ ಮಜಾ ಬರ್ತೈತಿ. ಇಬ್ಬರು ಬಂದಿಲ್ರಿ ಈಗ, ಮಸರಿನ ಬಂದಿಲ್ಲ, ಆಮ್ಯಾಗ ಜಹರಾ ಬಂದಿಲ್ಲ. ಅವರು ಮದುವೆ ಬ್ಲೌಸ್ ನಾಳೆ ಮದುವೆ ಐತ್ರಿ ಅವ್ರದ್ದು ಒಬ್ರದ. ಎಷ್ಟೊತ್ತಿದ್ರ ಅವ್ರು ಇವತ್ತು ಹೊಲ್ದು ಕೊಡಬೇಕ್ರ ರಾತ್ರಿ ರೀ. ಹೌದು, ಅದಕ್ಕೆ ಅವ್ರ ಹೊಲ್ದವ್ರಿ ಅಂತಂದು ಹೇಳಿದ್ರ. ಅವ್ರ ಕೆಲಸ ಮಾಡಕ್ಕೆ ಕಷ್ಟಪಡಕ ಒಟ್ಟ ಹಿಂಸರಂಗಿಲ್ಲ ನೋಡವ್ರೆ. ಬರಾಕತ್ತಿದ್ರ ಇವತ್ತು ಹಬ್ಬ, ಇವತ್ತು ಹೊಲೆಬಾರ್ದಂತೆ ಸುಮ್ ಕುಂತಿದ್ರ ಅವ್ರ. ಆದ್ರ ಆಗಲೇ ಬಂದಿದ್ರು ಅವ್ರ ಮದ್ವಿ ಮನೆಯನ್ನಾರ. ಮಾಡಿದ್ರೆ ಹೆಂಗ್ರಿ, ನಮ್ದು ನಾಳೆ ಮದುವೆ ಇಟ್ಕೊಂಡು ನೀವು ಇವತ್ತು ರಾತ್ರಿ ಎಷ್ಟೊತ್ತಿದ್ರು ಕೊಡಬೇಕಂದಕ್ಕೆ ಪಾಪ ಹೊಲೆ ಕುಂತಾರಲ್ಲ ಇಬ್ರು ಕುಡಿಯೋರೆ. ನೋಡ್ರಿ ಅಳಿಗಾಡ್ಕೊಂತ ಬಂದ ನಾವೀಗ ಶಾಲೆಗರು ಮುಟ್ಟಿದ್ವಿ. ಬರ್ರಿ ಬತ್ ಹೋಗೋಣ. ಅಳಿಗಾಡ್ಕೊಂತ ಏನಾಗೈತಿ? ಚಪ್ಪಲ ಕಾಲ ಹೋಗಿದ್ವಿ, ಹೆಂಗ್ ಹಿಂದ್ ಉದುರ್ತಾವ ಗೊತ್ತಾ ಇಲ್ಲ. ಚಪ್ಪಲ ಏನು ಉದ್ರೆ ಬಿಡ್ತಾವ, ಮತ್ತೆ ತೊಂಬರಕ್ಕೆ ಹೋಗ್ಬೇಕ. ನಮ್ಮ ಹಿಂದೆ ಏನಿದೆ ಬರ್ತಾ ಮತ್ತೆ ದೊಡ್ಡದಾತಲ್ಲ. ಇಲ್ಲಿ ನೋಡ್ರಪ್ಪ, ಈಗ ನಾವೆಲ್ಲರ ಅಮ್ಮನ ಅಂಗಡಿ ಕಡೆ ಬಂದ್ರಿ. ಆಮೇಲೆ ನಮ್ಮ ಸೈರಪ್ಪ, ನಮ್ಮ ಬೇಜಾರ ಚಾಚಿಯರು, ಸಣ್ಣ ನಮ್ಮ ನಜ್ಮಾ, ಹೀರಮ್, ಸೋನು ಎಲ್ಲರೂ ಕೂಡ ಬಂದಿರಿ ಈಗ ಅಮ್ಮಗೆ ಭೇಟಿಯಾಗೋಣ ಅಂತೇಳಿ. ಇವತ್ತು ಅಮ್ಮ ಅಂಗಡಿ ಹಚ್ಚಲ್ಲ ಅಂತ ಮಾಡಿರೋ, ಆದ್ರೆ ಅಮ್ಮ ಅಂಗಡಿ ಹಚ್ಚಾರಿ. ಹಂಗಾಗಿ ಇಲ್ಲೇ ಬಂದು ಅಮ್ಮಗೆ ಕೈ ಕೊಟ್ಟು ಹೋಗ್ರಂತೆ ಬಂದಿರಿ. हमारा फोन पे दाल माँ गोवा को अलग ये तरीका में सोने उठ छोड़ चप्पल सोनू भाई ಆಶೀರ್ವಾದ
ಹಬ್ಬ ಐತಲ್ರಿ ಇವತ್ತು ಹಬ್ಬ ಐತಿ ಇವತ್ತು ಇದು ಇದು ಇದೀರಿ ಕುಂದ್ರಲ್ಲ ನೀನು ಗೊತ್ತಲ್ಲ ಇದೀವ ತುಪ್ಪ ತರಪ್ಸಿ ಇಲ್ಲ ಮಮ್ಮಿ ತಿನ್ನಿಚಿದಿ ಅಷ್ಟ ತಿನ್ಬೇಕ ಅವ ಟೇಸ್ಟ್ ಇರ್ತಾವ ಈಗ ನೋಡಿ ಇಲ್ಲಿ ಈಗ ಬರೀ ದಾರ್ಗೊಂಡ್ಲ ಚಪ್ಪಲ್ ಹಾಕಿಸ್ಕೊಂತ ಹೋಗೋದ ನೀರ್ ಕುಡಿಸ್ಕೊಂತ ಹೋಗೋದ ಹಾಕೇ ಹೋಗತ್ತ ನೋಡ್ರಿ ನಾವೆಲ್ಲಾರು ಹೊಂಟಿದ್ರು ಮನೆಗೆ ಬಾಬಾ ಮತ್ತು ಅಪ್ಪನೂ ಹೋಗಿದ್ರಂತ್ರಿ ಯಾವ ಹುಡ್ರು ಕೈಯಾಗ ಒಜ್ಜಾಕ ಅಂತೇಳಿ ಗಾಡಿ ಮೇಲೆ ಕುಂದರ್ಸ್ಕೊಂಡು ಹೊಂಟಾರ ಹೀರಾ ಮುಗ ಸೋನಗ ಹೆಸ್ರನ್ನ ಏನು ಮಸ್ತ್ ಆಗೈತದ ಜಂಪರ್ ಭಾರಿ ಆಗೈತೆ ನೋಡು ಹಾ ಮದುಮಗಳದ ಭಾರಿ ಆಗೈತೆ ಬಿಡುವ ಅದು ಮಧ್ಯ ಈ ಎಲ್ಲ ಹಬ್ಬ ಮುಗಿಸ್ಕೊಂಡು 3 ಗಂಟೆಲಿಂದ ಕುಂತ 2 ಜಂಪರ್ ರೆಡಿ ಮಾಡಿರ ಈಗ ಹೌದಿಲ್ಲ ಹಿಂಗೈತೇನ ಡಿಸೈನ್ ಮಸ್ತ್ ಇದು ಮದುಮಗಳದಾನ ನಸನ ನಿನ್ ಮಕ್ಳಿಗೆ ದಾದಿಮ ಕೊಟ್ಟಾರ 50 ರೂಪಾಯಿ ಇದೆ ಅಂತ ಹೇಳಿ ಕೊಟ್ಟಾರ ತಮ್ಮ ಮೊರಮ್ಮಂದ್ ಬೇರೆ ಲೆಕ್ಕ ಅದ ನಾವ್ ಹೇಳಿದ್ವಿ ನಾವು ಇವ ಮದ್ವಿ ಜಂಪರ್ ಹಿಡ್ದಾರ ಅದ ಹೇಳಿದ್ಮ ನಾವು ಹಾಕ್ಲಿ ಬಿಡ್ರಿ ಕ್ಯಾಮ್ರಾ ಮಕ್ಕ ಐತಲ್ಲ ಟೈಮ್ ನೋಡ್ರಿ ಕರೆಕ್ಟ್ 10 ಗಂಟೆ ಆತ್ರಿ ನಾವು ಅಮ್ಮಗೆ ಭೇಟಿಯಾಗಿ ಮತ್ತು ಅಲ್ಲಿ ಅಂಗಡಿ ಕಡೆ ಸ್ವಲ್ಪ ಎಲ್ಲಾರ್ಗು ಕುತ್ಕೊಂಡು ಮಾತಾಡಿ ಮತ್ತು ನಡ್ಕೊಂತ ಬರೋ ಮಟ ಅಂದ್ರೆ 10 ಗಂಟೆ ಆಯ್ತು ನೋಡ್ರಿ ಇವಾಗ ಊಟ ಮಾಡೋಣಂತ್ರಿ ಆಮೇಲೆ ಅಲ್ಲಿ ತಮ್ಮನ್ನ ಯಾಕೆ ಮುಖಂಡೋಗ್ಬಿಟ್ಟಲ್ಲ 10 ಗಂಟೆ ಆಯ್ತು ಮತ್ತೇನು ಮಾಡು ಹೌದಾ ನಿದ್ದೆ ಬಂತ ಊಟ ಮಾಡಿ ಬಳಿ ಬಿಚ್ಚು ಸರ ಬಿಚ್ಚು ಇವೇನು ಬಿಚ್ಚಿ ಮುಕ್ಕವು ಇಲ್ಲಾಂದ್ರೆ ಮುರ್ದ ಹೊಕ್ಕವು ಮತ್ತೆ ಯಾವ್ದಾರ ನೆಕ್ಸ್ಟ್ ಫಂಕ್ಷನ್ ಆಗಿದ್ದ ಹಾಕೋಬೇಕು ಅವನ್ನೆಲ್ಲ ರಾತ್ರಿ ಮುಕ್ಕೊಂಡು ಬಿಚ್ಚಿಡ್ಬೇಕು ಅವೆಲ್ಲದವ ಬೇರೆ ಕೊಡ್ತೇನಲ್ಲ ಇವಾಗ ನೋಡ್ರಿಪ್ಪ ಬೆಳಗ್ಗೆ ಜಲ್ದಿನೇ ಇದ್ದೀರಿ ಎದ್ದು ನಿನ್ನೆವೆಲ್ಲ ಅರಿವಿ ಭಾಳ ಇದ್ದೀರಿ ನಿನ್ನೆ ಒಗಿಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರಾಮಿಲ್ದಂಗೆ ಆತ ದವಾಖಾನಿಗೆ ಆಮೇಲೆ ಅಲ್ಲಿ ಬಂದು ಅಡುಗೆ ಮಾಡೋದು ಅದ ಆಗ್ಬಿಡ್ತೀರಿ ಹೋಗಿಲ್ಲ ಇಲ್ರಿಪ್ಪ ನಾನು ಹಬ್ಬ ಬಂದೈತೆ ಬಿಡು ಹೋಗಿ ನಾಳೆ ಹೋಗೋದ್ರಾತ ಅಂತಂದು ಹೇಳಿ ಈ ಬೆಳಿಗ್ಗೆ ಜಲ್ದಿನೇ ಎದ್ದು ಮತ್ತು ಈಗ ಅಲ್ಲಿ ಬಿಸಿಲು ಆತಪ್ಪ ಅಂದ್ರೆ ಒಗ್ಯಾಕನ ಆಗಂಗಿಲ್ಲ ರೀ ಅದಕ್ಕೆ ಬೆಳಿಗ್ಗೆ ಜಲ್ದಿನೇ ಎದ್ದು ಎಲ್ಲ ಅರಿವಿನ ಒಗದು ಹಾಕಿದ್ದಾರೆ 1-2 ಬಕೆಟ್ ಅರಿವಿ ಇದ್ದು ರೀ ಅರಿವಿ ಒಗದು ಹಾಕಿ ಈಗ ನೋಡ್ರಿ ಶುರ್ಕುಂಬದ ಎಲ್ಲ ಐತಲ್ರಿ ಬಿಸಿ ಮಾಡಕ್ಕೆ ಇಟ್ಟಿನಿ ರೀ ಆಮೇಲೆ ಚಹಾ ಕುಡಿಬೇಕ್ರಿ ನಿಮ್ದೆಲ್ಲ ಚಹಾ ಆಯಿತು ಅಂತ ಅನ್ಕೊತೀನಿ ರೀ ನಾನು ಬರ್ರಿ ಇವಾಗ ಲಗು ಶುರ್ಕುಂಬದನ್ನು ಬಿಸಿ ಮಾಡಿ ಈಗ ಸ್ವಲ್ಪ ಏನಾದರೂ ಅಡುಗೆನ ಮಾಡೋಣ್ರಿ ಚಿಕನ್ ಪಲ್ಯ ಅದೆಲ್ಲ ಐತ್ರಿ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೇನೆ ರೀ ಈಗ ನೋಡ್ರಿ ನಮ್ದಂತೂ ಟೂರ್ ಆತೆ ಮಸ್ತಾಗಿ ದಿಲ್ಲಿ ನೋಡಿದ್ವಿ ಆಗ್ರಾ ನೋಡಿದ್ವಿ ಆಮ್ಯಾಗ ಮುಂಬೈ ನೋಡಿದ್ವಿ ಆಮೇಲೆ ಇನ್ನೊಂದು ಕೆಲವೊಂದು ಸ್ಥಳಗೆಲ್ಲ ಹೋಗಿದ್ವಿ ನಾವು ಅಲ್ಲೇ ಅಜ್ಮೀರ್ ಒಳಗೆ ಇದ್ವಲ್ರಿ ನಾವು ಸಲ್ವಾರ್ ಶರೀಫ್ ಅದೆಲ್ಲ ಅಲ್ಲಿ ಹೋಗಿದ್ವಲ್ರಿ ಎಲ್ಲ ಟೂರು ಮಸ್ತ್ ಆತ್ರಿ ನಮ್ದು ಟೋಟಲಿ ಹೇಳ್ಬೇಕ್ರಿಪ್ಪ ಅಂತ ಹೇಳಿದ್ರೆ ಟೂರ್ ಅಂತೂ ಮಸ್ತ್ ಆತ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ ಅದು ನೋಡಿದ್ರೆ ಸಿಕ್ಕಾಪಟ್ಟಿ ಬಿಸಿಲುತ್ತೆ ಬಿಸಿಲೊಳಗೂ ನಮ್ಮ ಟೂರ್ ಮಸ್ತ್ ಆತ್ರಿ ಮಸ್ತ್ ಆಗಕ್ ಕಾರಣ ಏನ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಫ್ಯಾಮ್ಲಿ ಆಮ್ಯಾಗ ಬಹಳಷ್ಟು ಮಂದಿ ಇದ್ವಿ ನಾವು ಸೊ ಬಿಸಿಲಿಂದ ನಮಗೇನು ಗೊತ್ತಾಗ್ಲಿಲ್ಲ ನಾವು ಹೋಗಿದ್ದ 13 ದಿನ 14 ದಿನ ಹೋಗಿದ್ವಿ ಟೂರ್ಗೆ ಅಷ್ಟು ದಿನದೊಳಗ ಬಿಸಿಲು ಮಳಿ ಚಳಿ ಎಲ್ಲಾ ನೋಡ್ಕೊಂಡ್ ಬಂದಿವಿ ನೋಡ್ರಿ ನಾವು ಟೂರ್ ಜೊತೆಗೆ ಆಮ್ಯಾಗ ಇನ್ನೊಂದೇನ್ರಿಪ್ಪ ಮಾತಂತ ಹೇಳಿದ್ರಿ ಇಲ್ಲಿ ನಾವು ಟೂರಿಗೆ ಹೋಗಿದ್ವಿ ಎಲ್ಲ ನಮ್ಮ ಅಣ್ಣನ ಖರ್ಚು ಮಾಡ್ಯಾನು ಏನ ನಾವು ಖರ್ಚು ಮಾಡೇವು ಏನ ಅವ್ರವ್ರ ಫ್ಯಾಮ್ಲಿಗೆ ಅವ್ರ ಖರ್ಚು ಮಾಡ್ಯಾರು ಅನ್ನೋದು ಎಲ್ಲಾರ್ಗಿ ಇದು ಹೇಳ್ಬೇಕಾಗಿರುವಂತ ವಿಷಯ ರೀ ಯಾಕಂದ್ರೆ ಬಹಳಷ್ಟು ಮಂದಿ ಕಮೆಂಟ್ ಮಾಡಿದ್ರಿ ನೀವು ಟೂರ್ಗೆ ಹೋಗಿ ಬಂದಿರಿ ಆಮೇಲೆ ಎಲ್ಲಾರ್ದು ಎಷ್ಟು ಖರ್ಚು ಬಂತ್ರಿ ಅಷ್ಟು ದಿನ ಹೋಗಿದ್ರಿ ನೀವು ಖರ್ಚು ಎಷ್ಟು ಬಂತು ನೀವು ಹೇಳಿಲ್ಲ ವಿಡಿಯೋದೊಳಗ ಅಂತಂದು ಹೇಳಿದ್ರಿ ನಾವು ಬಂದ ತಕ್ಷಣ ಮತ್ತೆ ಹಬ್ಬ ಐತ ಹಬ್ಬ ಮಾಡಿದ್ರಿ ಈಗ ಹಬ್ಬ ಆದ್ಮೇಲೆ ಮತ್ತೆ ಈಗ ಅದು ಹೇಳಬೇಕಲ್ರಿ ಟೂರಿಗೆ ಎಷ್ಟು ಖರ್ಚಾಯ್ತು ಎಷ್ಟು ಇದು ಮಾಡಿದ್ವಿ ನಾವು ಅನ್ನೋದು ಹೌದಿಲ್ರಿ ಇವತ್ತಿನ ಬ್ಲಾಗ್ಗಳಾಗ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಡನ್ರಿ ನಾವು ನೋಡ್ರಿ ಟೂರ್ಗೆ ಹೋಗೋಕಿನ ಮುಂಚೆಗೆ ನಾವೊಂದು ಬಿಸಿ ಇಟ್ಟಿದ್ವಿ ನಾವು ಅಂದ್ರೆ ಬಿಸಿ ಅಂದ್ರೆ ತಿಂಗಳ ನಾವು 2,000 ರೂಪಾಯಿನ ಬಿಸಿ ಇಟ್ಟಿದ್ವಿ 17 ಬಿಸಿ ಇದ್ವಿ ಅಂದ್ರೆ 17 ಮಂದಿ ಕೂಡಿ 2,000 ರೂಪಾಯಿ ಇಟ್ಟಿದ್ವಿ ನಾವು ಅದು 34,000 ರೂಪಾಯಿ ಬಂತ್ರಿ ನಮ್ದು ಬಿಸಿ ನಾವು ಆ ಬಿಸಿ ಇಟ್ಟಿದ್ದು ಟೂರ್ಗೆ ಹೋಗ್ಬೇಕಂತಾನೆ ಏನು ಇಟ್ಟಿದ್ದಿಲ್ರಿ ನಾವು ನಮ್ಮ 2 ಹೆಣ್ಮಕ್ಳು ಅದಾವ್ರಿ ಮುಂದೆ ಅವಕ್ಕೆ ಏನಾದ್ರೂ ಜೀವನ ಆಗ್ತೈತಿ ಅವಕ್ಕೇನಾದ್ರೂ ಕಿವಿಯಾಗೇನು ಅವನ್ನ ಮಾಡಿಸಿದ್ರ ಆತ ಎದಕ್ಕಾರ ಉಪಯೋಗ ಆಕತಿ ಅಂತ ಹೇಳಿ ಇಟ್ಟಿದ್ವಿ ರೀ ನಾವು
ಆಮೇಲೆ ನಾವು ಅಜ್ಮೀರ್ಗೆ ಹೋಗ್ಬೇಕು ಅನ್ನೋದು ನಮ್ಗೆ ಭಾಳ ಇದೈತ್ರಿ, ಭಾಳ ದಿನದಿಂದ ನಾವು ಅಲ್ಲಿ ಹೋಗ್ಬೇಕು ಅನ್ಕೊಂತಿದ್ದೀವಿ ರೀ. ಆದ್ರೆ ಅಜ್ಮೀರ್ಗೆ ಅಷ್ಟೇ ಹೋಗಿ ಬರ್ಬೇಕಂತೇಳಿ ಆಮೇಲೆ ಹಿಂಗೆ ನಾವು ಬಾಬಾರಿದ್ರೆ ಹೇಳಿದ್ವಿ, ಹಿಂಗೆ ಬಾಬಾ ಅಜ್ಮೀರ್ಗೆ ಹೋಗಿ ಬರೋಣ ನಡ್ರಿ ಎಲ್ಲರೂ ಕೂಡ ಒಂದ್ಸರ ಅಂತಂದು ಹೇಳಿ ಅವರೆಲ್ಲ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅಜ್ಮೀರ್ಗೆ ಹೊಂಟಿವ. ಅಲ್ಲೆಲ್ಲ ಮತ್ತು ಅವು ಸಮೀಪ ಅದಾವ, ಆಗ್ರಾ ಸಮೀಪ ಐತಿ, ಡೆಲ್ಲಿ ಸಮೀಪ ಐತಿ, ಅಲ್ಲಿ ಮಟನ ಹೋಗಿರ್ತೀವಿ. ಅವೊಂದೆರಡು ಪ್ಲೇಸ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋಣಲ್ಲ, ಎಷ್ಟಾಕತಿ ಖರ್ಚು ನೋಡೋಣ, ಎಲ್ಲರೂ ಫ್ಯಾಮಿಲಿ ಕೂಡ ಹೋದ್ರೆ ಸ್ವಲ್ಪ ಕಡಿಮೆ ಖರ್ಚಾಕತಿ ಅಂತೇಳಿ ಇದನ್ನ ಮಾಡಿದ್ರು ಅವರು. ಆಮೇಲೆ ನಾವು ಒಲಿ ಬಿಟ್ರಿ ಅಷ್ಟು ದೂರ ಅಂದ್ರೆ ಒಲಿ ಬಾಬಾ, ನಾವು ಅಜ್ಮೀರ್ಗೆ ಅಷ್ಟಾದ್ರೂ ಬರ್ತೀವಿ ರೀ, ನಮಗೆ ಅಷ್ಟು ಖರ್ಚು ಮಾಡೋಕ್ಕೂ ಆಗೋದಿಲ್ಲ ರೀ ಅಂತ ಹೇಳಿದ್ವಿ. ಎಲ್ಲರೂ ಕೂಡ ಹೋದ್ರಕ್ಕ ಖರ್ಚು ಅಷ್ಟು ಬರೋದಿಲ್ವಾ, ನೋಡೋಣ ಬರ್ರಿ ಅಂತಂದು ಹೇಳಿದ್ರಿ ಅವರು. ಆಮ್ಯಾಗ ನಮ್ಮ ಅಣ್ಣ ಅಷ್ಟು ಹೇಳಿದ್ಮ್ಯಾಗ ನಾವೇನು ಮಾಡಿದ್ವಿ, ಹ್ಞೂ ಅಂತೇಳಿ ಒಪ್ಕೊಂಡ್ವಿ. ಹ್ಞೂ ಅಂದಿವ್ರಿ. ಆಮ್ಯಾಗ ಹೊಂಟಿವಿ. ಆಮ್ಯಾಗ ಹೋಗಾಕ ನಮ್ಮ ಕಡೆ ನಾವು ಬಿಸಿ ಇಟ್ಟಿದ್ದು ಬರೀ ತಿಂಗಳ 2,000 ರೂಪಾಯಿ ಬಿಸಿ ಇಟ್ಟಿದ್ದು ನಾವು. ಟೋಟಲ್ ಬಿಸಿ ಎದ್ದ ಮ್ಯಾಗ ನಮ್ಮ ಕೈಗೆ ರೊಕ್ಕ ಬಂದಂತ ರೊಕ್ಕ ಎಷ್ಟ್ರಿಪ್ಪ ಅಂತಿದ್ರೆ 34,000 ರೂಪಾಯಿ. ಟೂರಿಗೆ ಹೋಗಾಕ ನಮಗೆ ಮಿನಿಮಮ್ ಏನಿಲ್ರಿಪ್ಪ ಅಂದ್ರೆ 50,000 ರೂಪಾಯಿ ನಮಗೆ ಬೇಕಾಗಿತ್ತು ರೀ. ಸೊ ಹಿಂಗಾಗಿ ಮತ್ತೆ ನಾವು ಏನು ಮಾಡಿದ್ರಿಪ್ಪ ಅಂದ್ರೆ ಇಲ್ಲಿ ತಲೆ ಏನು ಉಡ್ಸಿದ್ವಿ ಅಂತ ಹೇಳಿದ್ರೆ ನಾವಿಲ್ಲಿ ಸಂಘನ್ಯಾಗ ಮತ್ತು ನಾವು 20,000 ರೂಪಾಯಿ ಲೋನ್ ತೊಗೊಂಡಿವಿ ರೀ. ಅಂದ್ರೆ ಸಂಘ ಏನ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಾರ ಎಲ್ಲರೂ ಕೂಡಿ ನಾವು ಒಂದು ಸಂಘ ಮಾಡೀವ್ರಿ. ಆ ಸಂಘೊಳಗೆ ನಮಗೆ ಯಾವುದೋ ಏನಾರ ಈಗ ಕಷ್ಟ ಕಾಲ ಬಂತ್ರಿಪ್ಪ ಅಂತ ಹೇಳಿದ್ರೆ ಆ ಸಂಘನಾಗ ನಮಗೆ ರೊಕ್ಕ ಸಿಗ್ತಾವು. ಹೌದ್ರಿ, ಅಲ್ಲಿ ಕಡಿಮೆ ಬಡ್ಡಿ ಸಿಗ್ತೈತ್ರಿ, 2 ರೂಪಾಯಿ ಬಡ್ಡಿ ರೀ ಅಲ್ಲಿ ಸಂಘ ಒಳಗಾದ್ರೆ. ಅದು ಕಡಿಮೆ ಸಿಗ್ತೈತಿ, ಅದ್ರಾಗ ತಗೊಂಡ್ ಹೋಗೋಣ ನಡ್ರಿ ಅಂತೇಳಿ ಮತ್ತೆ ನಾವು ಅಲ್ಲೇ ನಮ್ಮ ಬಾಬಾರ ಮನ್ಯಾಗ ಐತಲ್ರಿ, ಅದು ಬಾಬಾ ಕೇಳಿದ್ವಿ ನಮಗೆ 20,000 ರೂಪಾಯಿ ತಿಂಗಳು ಕೊಡ್ರಿಪ್ಪ ಬಾಬಾ ಟೂರಿಗೆ ಬರ್ಬೇಕಾದ್ರೆ, ಮತ್ತೆ ನಾವು ತಿಂಗಳ ಮುಟ್ಟಿಸ್ಕೊಂತ ಹೋಗ್ತೀವಿ ಅಂತೇಳಿ. ಆ ತಗೋರಿ ಅಂತಂದೇಳಿ ಅವ್ರು 20,000 ರೂಪಾಯಿನ ನಮಗೆ ಸಂಘ ಸಾಲ ತೆಗಿಸ್ಕೊಟ್ರಿ. ಟೋಟಲ್ ನಾವು ಎಷ್ಟಪ್ಪ ಅಂತ ಹೇಳಿದ್ರೆ 54,000 ರೂಪಾಯಿ ತಗೊಂಡ್ ಹೋಗಿದ್ದೀವಿ ರೀ ನಾವು ಟೂರ್ ಹೋಗೋ ಮುಂದೆ. ಬಿಸಿ ರೊಕ್ಕ 34,000 ರೂಪಾಯಿ, ಸಂಘನ್ಯಾಗ 20,000 ರೂಪಾಯಿ, ಟೋಟಲ್ ಎಷ್ಟು ಆಗ್ತದೆ 54,000 ರೂಪಾಯಿ ಆತ್ರಿ. 54,000 ರೂಪಾಯಿ ಆದ್ಮ್ಯಾಗ ಏನ್ರಿಪ್ಪ ಅಂದ್ರೆ ನಾವು ಇಷ್ಟ ಎಲ್ಲ ಅದಕ್ಕಿಂತ ಮುಂಚೆ ಐತಲ್ರಿ ನಮ್ಮನ್ನ ನಮ್ಮ ಕಡೆ ರೊಕ್ಕ ಎಸಗೋಲ್ಲಂಗ ಟಿಕೆಟ್ ಬುಕ್ ಮಾಡಿದ್ದಾರಿ. ಟಿಕೆಟ್ ಬುಕ್ ಮಾಡಿ ಇನ್ನೇನು ನಾವು ಹೋಗ್ಬೇಕು 16 ತಾರೀಕು ಬಂತ ಅನ್ನಕ್ಕೆ ಇನ್ನೂ ಒಂದು ಎಷ್ಟ್ರಿಪ್ಪ ಅಂದ್ರೆ 15 ದಿನ ಬಾಕಿ ಇತ್ತು. ಅವಾಗ ಏನ್ ಸ್ಟಾರ್ಟ್ ಆತ್ರಿಪ್ಪ ಅಂದ್ರೆ ಇಂಡಿಯಾ ಪಾಕಿಸ್ತಾನ ವಾರ್ ಅಂತ ಚಾಲು ಆತ್ರಿ. ಸೊ ಇನ್ನೇನು ನಾವು ಹೋಗೋದಕ್ಕೆ ಕ್ಯಾನ್ಸಲ್ ಆಕೈತಿ ಅನ್ನೋದ್ರಾಗ ಆಕ್ಚುಲಿ ಹೆಂಗಿತ್ರಿ ನಮ್ಮನ್ನ ಅದನ್ನ ಟಿಕೆಟ್ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಡು ಬರೋವಿದ್ದಾವತ್ ಹೋಗಿ ಅವಾಗ ಏನಂದ್ರಿಪ್ಪ ಅಂದ್ರೆ ನಮ್ಮ ನಸರಿನಾರ ಮನೆಯಾರ ಏನಂದ್ರಿಪ್ಪ ಅಂತ ಹೇಳಿದ್ರೆ ಬೇಡ, ಅಲ್ಲೇನು ಪ್ರಾಬ್ಲಮ್ ಇಲ್ಲ, ನಾವು ಹೋಗ್ಬೋದು ಆರಾಮೆಲ್ಲ, ನಾವು ಟೂರ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ನಾ ಎಲ್ಲ ಕಡೆ ಫೋನ್ ಹಚ್ಚಿ ಕೇಳೀನಿ ಬರ್ರಿ ಹೋಗೋಣ ಅಂದಾಗ ಏನಂತಲ್ರಿ ಮತ್ತೆ ರೆಡಿ ಮಾಡ್ಕೊಂಡ್ವಿ. ಆಮ್ಯಾಗ ಹೋಗಾಕೂ ಸಿದ್ಧತೆ ಮಾಡ್ಕೊಂಡ್ವಿ. ಸೊ ನೀವೆಲ್ಲ ನೋಡಿದ್ರಿ ಟೂರ್ ಅಂತೂ ಮಸ್ತ್ ಆತ್ ನಮ್ದು. ಅದ ಹೇಳಿದ್ರಿ ನಾನು ಖರ್ಚು ಎಷ್ಟು ಬಂತ್ರಿ ಅಂತ ಕೇಳಿದ್ರಿ ಎಲ್ಲಾರು. ನಮ್ಮ ಟೋಟಲ್ ನಾ ಎಲ್ಲ ಕವರ್ ಮಾಡ್ಕೊಂಡು ಹೇಳ್ಬೇಕಪ್ಪ ಅಂತಂದ್ರೆ ಒಬ್ಬೊಬ್ರಿಗೆ 10,000 ರೂಪಾಯಿ ಬಂದ್ರಿ ನಾವು ಟೂರ್ ಮಾಡಿದ್ದೆ. ನನಗೆ 10,000 ರೀ, ನಮ್ಮ ತಮ್ಮನಾಗ 10,000, ನಮ್ಮ ಸಾನಿಯಾಗ 10,000, ನಮ್ಮ ಮನೆಯವ್ರಿಗೆ 10,000. ಟೋಟಲ್ ನಾವು ಒಯ್ದಿದ್ದು 54,000 ರೂಪಾಯಿ. 54,000 ರೂಪಾಯಿದೊಳಗೆ 40,000 ರೂಪಾಯಿ ಎಲ್ಲ ಖರ್ಚು ಬಂತು. ಅಂದ್ರೆ ಟಿಕೆಟಿಂದು ಇಲ್ಲಿ ಎಲ್ಲ ಮನ್ಯಾಗ ರೇಷನ್ ತೊಗೊಂಬಂದು ನಾವೇನು ಕರ್ಚಿಕಾಯಿ ರೊಟ್ಟಿ ಅದನ್ನೆಲ್ಲ ಮಾಡ್ಕೊಂಡ್ವಲ್ಲ ಅದರದ್ರಿ. ಆಮೇಲೆ ಅಲ್ಲೆಲ್ಲ ರೂಮಿಂದು, ಆಮೇಲೆ ಗಾಡಿ ಒಳಗೆಲ್ಲ ಅಡ್ಡಾಡಿದ್ದು, ಎಲ್ಲ ಊಟದ್ದು ಅಲ್ಲಿ ಎಲ್ಲಿ ಹೋಟೆಲ್ನಾಗ ಊಟ ಮಾಡಿದ್ವಿ ಆ ಊಟದ್ರಿ. ಆಮೇಲೆ ಅಜ್ಮೀರ್ ಒಳಗೆ ಹೋದ್ಮೇಲೆ ಅಲ್ಲೆಲ್ಲ ರೇಷನ್ ತೊಗೊಂಬಂದು ರೂಮಿಂದು ಗ್ಯಾಸಿಂದು ಎಲ್ಲ ತರಲಿಂತ್ರ ಹಿಡಿದು ಒಟ್ಟು 10,000 ರೂಪಾಯಿ ಬಂತು ನೋಡ್ರಿ ಎಲ್ಲರಿಗೂ ಖರ್ಚು. ಆಮ್ಯಾಗ ಇಲ್ಲಿ ನೋಡ್ರಿ ಇನ್ನೊಂದು ಮಾತು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಾವ್ ಎಷ್ಟು ಫ್ಯಾಮಿಲಿ ಹೋಗಿದ್ವಲ್ರಿ ಎಲ್ಲಾರು ತಮ್ಮ ಖರ್ಚು ತಾವ ನೋಡ್ಕೊಂತಾರೆ. ಏನ್ರಿಪ್ಪ ಅಂತಿದ್ರೆ ನಮ್ಮ ಅಣ್ಣ ಅಂದ್ರೆ ಹೆಂಗ್ರಿಪ್ಪ ಅಂದ್ರೆ ನಮ್ಮ ಮನೆಗೆ ಬಿಗ್ ಬಾಸ್ ಇದ್ದಂಗ್ರಿ. ಕೆಲವೊಂದಿಷ್ಟು ಮಂದಿ ನಿಮ್ಮ ಅಣ್ಣ ಏನ್ರಿ ಅಂಬಾನಿ ಏನ್ರಿ ಅಂತ ಕೇಳಿದ್ರೆ ಹೌದ್ರಿ, ನಮ್ಮ ಮನೆಗೆ ಅವ್ರೆ ಅಂಬಾನಿಕ್ಕಿಂತ ಹೆಚ್ಚೆ, ತಂದೆಕ್ಕಿಂತ ಹೆಚ್ಚವ್ರೆ. ಎಲ್ಲಾನು ಸಂಭಾಳಿಸ್ಕೊಂಡ ಎಲ್ಲಾನು ನೋಡ್ಕೊಂಡ ಒಬ್ಬರು ಏನಂದ್ರು ಅನಿಸ್ಕೊಂಡ ಟೂರ್ ಚಂದಾಗ ಆಗ್ಬೇಕಂತ ಹೇಳಿ ಎಲ್ಲ ಸಹಿಸ್ಕೊಂಡ ನಮಗೆಲ್ಲ ಕರ್ಕೊಂಡ್ ಅಡ್ಡಾಡ್ಸ್ತಾನ್ರಿ ಅವ. ನಮ್ಗೆ ಹೆಂಗ್ ಮಾಡ್ಸಿದ್ರಪ್ಪ ಅಂತಂದ್ ಹೇಳಿದ್ರು ಅವರು. ಟ್ರೈನ್ ಒಳಗೆ ಹೋದ ಕುಳಿಗೆ ಅಂದ್ರೆ ನಮ್ಗೆಲ್ಲರಿಗೆ ಸೀಟ್ ಎಲ್ಲ ಹುಡುಕಿ ತಾವು ಕುತ್ಕೊಂತಿದ್ರಿ. ಆಮೇಲೆ ಊಟ ಮಾಡೋ ಮುಂದೆ ನಮ್ಗೆಲ್ಲರಿಗೂ ಬಡಿಸಿ ಎಲ್ಲರಿಗೂ ಊಟ ಮಾಡಿಸಿ ಮೇಲೆ ತಾವು ಊಟ ಮಾಡ್ತಿದ್ರು. ಆಮೇಲೆ ಮಕ್ಕೊಂದಾಗ ಎಲ್ಲರೂ ಮಕ್ಕೊಂಡಿರೇ ಇಲ್ಲ, ನೀವು ಇದು ಮಾಡಿರಲ್ಲ ಅಂತಂದು ಹೇಳಿ ಒಟ್ಟು ಜವಾಬ್ದಾರಿ ಎಲ್ಲ ತೊಗೊಂಡು ಅವ್ರಿಗೆ ನಮ್ಮ ನಕ್ಕೊಂತ ಕಲ್ಕೊಂತ ನಮ್ಗೆಲ್ಲರಿಗೂ ತೋರಿಸ್ಕೊಂಡು ಆಮೇಲೆ ಮಸ್ತ್ ಟೂರ್ ಎಂಜಾಯ್ ಮಾಡೋಂಗೆ ಮಾಡಿದ್ರಿಪ್ಪ ನಮ್ಮ ಬಾಬಾಗಿದು. ಇಷ್ಟೆಲ್ಲ ಚಲೋ ಆಗೋದಕ್ಕೆ ಕಾರಣ ಮೇನ್ ಯಾರಪ್ಪ ಅಂದ್ರೆ ನಮ್ಮ ಬಾಬಾ ರೀ, ಆಮೇಲೆ ನಮ್ಮ ಫ್ಯಾಮ್ಲಿ ರೀ. ಎಲ್ಲರೂ ನಾವು ಯಾರು ಜಗಳ ಮಾಡ್ಲಿಲ್ದಂಗೆ ನಕ್ಕೊಂತ ಕಲ್ಕೊಂತ ಹೋದ್ವಿ. 13 ದಿನ ಹೆಂಗೆ ಗೊತ್ತೋ ನಮಗೆ ಗೊತ್ತಾಗ್ಲಿಲ್ರಿ. ನಮ್ಮ ಟೂರ್ ಹೆಂಗಾದ್ ಗೊತ್ತೇನ್ರಿ ಹೇಳ್ಬೇಕಂತ ಹೇಳಿದ್ರ, ಒಂದ ದಿನ ಹಿಂಗೆ ಬಂದ್ವಿ ನಂಗೆ ಆಗ್ಬಿಡ್ತಾರೆ ನಮ್ಮ ಟೂರ್. 13 ದಿನ ಹೆಂಗೆ ಗೊತ್ತೋ ನಮಗೆ ಗೊತ್ತಾಗ್ಲಿಲ್ರಿ. ಅಂದ್ರೆ ಅಷ್ಟು ಚಲೋ ನಮ್ಮ ಫ್ಯಾಮ್ಲಿ ರೀ. ನಮಗೆ ನಮ್ಮ ಫ್ಯಾಮ್ಲಿ ಜೋಡಿ ಹೋಗ್ಬೇಕನ್ನೋದು ನಮಗೆ ಭಾಳ ಖುಷಿ ರೀ. ಆಮ್ಯಾಗ ಏನ್ರಿಪ್ಪ ಅಂದ್ರೆ ನಾವು
ಸಪ್ಯಾರ ಫ್ಯಾಮ್ಲಿ, ನಮ್ ಫ್ಯಾಮ್ಲಿ, ನಜ್ಮಾರ್ ಫ್ಯಾಮ್ಲಿ, ನಸರಿನ ಫ್ಯಾಮ್ಲಿ, ಜೈರಾರ್ ಫ್ಯಾಮ್ಲಿ. ಆಮ್ಯಾಗ ಇಲ್ಲಿ ಇಂಡಿವಿಜುವಲ್ ಯಾರಿಪ್ಪ ಅಂತ ಹೇಳಿದ್ರೆ ನಮ್ಮ ಮುನ್ನ, ಸುಲ್ತಾನ್, ಗನಿ, ನಿಯಾಜ್ ಇಷ್ಟು ಮಂದಿ ಹುಗ್ದಿಳ್ರಿ ನಾವು. ಎಲ್ಲಾರು ತಮ್ಮ ಖರ್ಚ ತಾವ ನೋಡ್ಕೊಂಡಾರ್ರಿ. ಅಂದ್ರೆ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಅಣ್ಣನ ಕೈಯಾಗವ್ರು ರೊಕ್ಕ ಕೊಟ್ಟಿದ್ರಿ. ಸೊ ಖರ್ಚು ಮಾಡೋದು ಒಬ್ಬನ ರೀ. ಈಗ ಒಂದು ಗಾಡಿ ನಾವೆಲ್ಲರೂ ಹೋಗ್ಬೇಕ್ರಿಪ್ಪ ಅಂತ ಇಟ್ಕೋರಿ. ಈಗ ಎಲ್ಲಿಂತ್ರ ದಿಲ್ಲಿಂತ್ರ ಆಗ್ರಾಗ ಬರ್ಬೇಕು ನಾವು. ಎಲ್ಲ ರೊಕ್ಕ ನಮ್ಮ ಅಣ್ಣನ ಕೈ ಕೊಟ್ಟಿದ್ವಿ ನಾವು. ಗಾಡಿಗೆ ಎಷ್ಟಾತ, ಏನಾತ, ಊಟದ್ದೇನಾತ ಎಲ್ಲ ನೋಡ್ಕೋದ್ಯಾರಿಪ್ಪ ಅಂದ್ರೆ ನಮ್ಮ ಅಣ್ಣನ. ಸೊ ಈಗ ನಮ್ಮ ಟೂರು ಮಸ್ತ್ ಆತ್ರಿ. ಬಂದಿನಾಗ ಎಲ್ಲ ಲೆಕ್ಕ ಮಾಡಿದ್ರೆ ಯಾರ್ಯಾರ ರೊಕ್ಕ ಎಷ್ಟು ತುಳಿದವಲ್ರಿ ಎಲ್ಲಾರ್ಗಿ ಅವ್ರ ರೊಕ್ಕ ಅವ್ರ ವಾಪಸ್ ಕೊಟ್ರೆ. ಸೊ ನಮ್ಮ ಖರ್ಚು ಎಷ್ಟ್ರಿಪ್ಪ ಅಂದ್ರೆ 40,000 ರೂಪಾಯಿ ನಮ್ಮ ಖರ್ಚು ರೀ ಇದೆ. ಏನ್ ಖರ್ಚ್ಕೊತಾನೆ ಇದೆ, ಟ್ರೈನಿಂದ ಊಟದ ಇದೆಲ್ಲ ಖರ್ಚು ರೀ. ಆಮ್ಯಾಗ ಅಲ್ಲಿ ಗಾಡಿ ಒಳಗೆ ಅಡ್ಡಾಡಿದ್ದೆಲ್ಲ ಖರ್ಚಾದ. ಆಮ್ಯಾಗ ನಾವು ಅಲ್ಲಿ ಏನಾರ ತಗೋಬೇಕ್ರಿಪ್ಪ ಅಂತ ಹೇಳಿದ್ರೆ ಅದು ನಮ್ಮ ವೈಯಕ್ತಿಕ ರೀ, ಅದು ನಮ್ಮ ಪರ್ಸನಲ್. ನಾವ್ ಏನ್ ಬೇಕಾದ್ ತಗೋಬಹುದು, ಏನ್ ಬೇಡದ್ ಬಿಡ್ಬೋದು. ನಮ್ಗೇನ್ 20,000 ರೂಪಾಯಿ ನಮ್ ಕೈಗಿತ್ತಲ್ರಿ. ಆ 20,000 ರೂಪಾಯಿದೊಳಗೆ ಇಲ್ಲಿ ನಾವು ಮೊದ್ಲ 5,000 ರೂಪಾಯಿ ಬಾಬನ್ ಕಡೆ ಇಸ್ಕೊಂಡು ಇಲ್ಲಿ ಸಂಗಿಂದು ಆಮೇಲೆ ಬಿಸಿದು ಎಲ್ಲ ಅದ 5,000 ರೂಪಾಯಿದೊಳಗನ ತುಂಬ ಹೋಗಿದ್ದೀವಿ. 15,000 ರೂಪಾಯಿ ನಾವು ನಮ್ ಕಡೆ ಇಟ್ಕೊಂಡ್ ಹೋಗಿದ್ದೀವ್ರಿ. 15,000 ರೂಪಾಯಿದೊಳಗ ಅಲ್ಲಿ ನಮಗೆ ಏನೇನ್ ಬೇಕು ಏನ್ ಬೇಡ ಆಮೇಲೆ ನಾವೆಲ್ಲ ತಗೊಂಡಿವ್ರಿ. ಆಮೇಲೆ ಅಜ್ಮೀರ್ಗೆ ಬಂದ್ಮೇಲೆ ಶಾಪಿಂಗ್ ಮಾಡಿದಿರಿ ನಾವ್ ಎಲ್ಲರಿಗೂ. ಅಂದ್ರೆ ನಮ್ಮ ಇಲ್ಲಿ ಮಟ್ಟ ಬಂದಿವಿ ನಾವು ಎಲ್ಲರೂ ಫ್ಯಾಮಿಲಿಗೂ ಒಂದೊಂದು ಏನಾದ್ರು ತಗೊಂಡ್ ಹೋಗೋಣ ಅಂತಂದೇಳಿ ನಾನು ಅದನ್ನ ವಿಡಿಯೋ ಐತ್ರಿ. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ತೋರಿಸ್ತೀನಿ ಯಾರ್ಯಾರಿಗೆ ಏನೆಲ್ಲ ತಗೊಂಡಿನಿ ಶಾಪಿಂಗ್ ಮಾಡೋದು ಅನ್ನೋದು. ಅದಕ್ಕಿಂತ ಮುಂಚೆಗೆ ನಾವು ಇವತ್ತು ಹುಬ್ಳಿಗೆ ಹೋಗ್ಬೇಕ್ರಿ. ಹುಡುಗರು ಶಾಲೆ ಸೂಟಿ ಇವು ಏನ್ರಿ ಸೂಟಿದು ಮತ್ತೆ ಚಾಲು ಆದವ್ರಿ. ಶಾಲೆ ಸೂಟಿ ಕೊಟ್ಟು ಮತ್ತ ಚಾಲು ಆತ. ಹುಬ್ಳಿಗೆ ಹೋಗ್ಬೇಕ್ರಿ. ಆಮ್ಯಾಗ ಸಾನ್ಯಾಗ ಬ್ಯಾಗ್ ತಗೋಬೇಕ, ತಮ್ಮನ್ನಾಗ ಸ್ಕೂಲಿಗೆ ಹಚ್ಚಬೇಕ. ಇನ್ನೊಂದ್ ಏನ್ ವಿಚಾರ ಮಾಡಿವ್ರಿಪ್ಪ ಅಂತ ಹೇಳಿದ್ರೆ ನಾವು ತಮ್ಮನ್ನಾಗ ಆ ಶಾಲಿ ದೂರ ಆಕೈತಿ. ಸೊ ಹಿಂಗಾಗಿ ನಾವು ಮನಿ ಸುತ್ತಮುತ್ತಲೊಂದು ಶಾಲೆ ನೋಡಾಕತ್ತೀವ್ರಿ. ಆಮ್ಯಾಗ ಶಾಲಿನೂ ಐತಿ. ಆಮ್ಯಾಗ ತಮ್ಮನ್ನ ಶಾಲೆಯೊಳಗ ಮೊದ್ಲು ಕಲ್ತಾಳೆ. ಅವ್ರ ಕಲ್ಸುವಂತ ಟೀಚರ್ ಚಲೋ ಅದಾರೆ. ಹಿಂಗಾಗಿ ತಮ್ಮನ್ನಾಗ ಇಲ್ಲೇ ಹಾಕ್ಬೇಕು ಅಂತ ವಿಚಾರ ಮಾಡತ್ತೀವ್ರಿ. ಈಗ ನೆಕ್ಸ್ಟ್ ಏನ್ರಿಪ್ಪ ಅಂದ್ರೆ ಹುಬ್ಳಿಗೆ ಹೋಗ್ಬೇಕ. ಸ್ವಲ್ಪ ಮಕ್ಕಳಿಗೆ ನೋಟ್ಬುಕ್ ಆಮ್ಯಾಗ ಬ್ಯಾಗ್ ಎಲ್ಲ ತೊಗೊಂಡ್ ಬರ್ಬೇಕ್ರಿ. ಈಗೇನು ಹೋಗೋಣ ನೋಡ್ರಿ, ಹೋಗೋಣ ಹಂಗಂದ್ರೆ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಫಸ್ಟ್ ಟೈಮ್ ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡಾಕ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ನಿಮಗೆ ಮತ್ತೆ ಭೇಟಿ ಹಾಕಿವಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.